ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಅಗಿಯುವಂತ ಸಂದರ್ಭದಲ್ಲಿ ಸಿಕ್ಕಂತ ನಿಧಿಯನ್ನ ಸರ್ಕಾರಕ್ಕೆ ಪ್ರಾಮಾಣಿಕತೆಯಿಂದ ಒಪ್ಪಿಸಿದಂತ ಏನು ಪ್ರಜ್ವಲ್ ರೀತಿ ಕುಟುಂಬಕ್ಕೆ ಸರ್ಕಾರ ಏನು ಘೋಷಣೆ ಮಾಡಿತ್ತು 5 ಲಕ್ಷ ರೂಪಾಯಿಯನ್ನ ಈಗ ಆ ಕುಟುಂಬಕ್ಕೆ ಜಮಾ ಮಾಡಿರುವಂತದ್ದು, ಅಂದ್ರೆ ಆ ಕುಟುಂಬದ ಅಕೌಂಟ್ಗೆ ಜಮಾ ಮಾಡಿರುವಂತದ್ದು. ಅಂದ್ರೆ ಕಳೆದ 12 ದಿನಗಳಿಂದ ಏನು ಗಣರಾಜ್ಯೋತ್ಸವದಿಂದ ಏನು ಘೋಷಣೆ ಮಾಡಿತ್ತು 5 ಲಕ್ಷ ರೂಪಾಯಿ ಕೊಡೋದಾಗಿ, ಅದನ್ನು ಏನು ಸರ್ಕಾರ ಬೇಗ ಏನು ಅಕೌಂಟ್ಗೆ ಜಮಾ ಮಾಡಿರ್ಲಿಲ್ಲ. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸುದೀರ್ಘವಾಗಿ ಈ ಬಗ್ಗೆ ವರದಿ ಮಾಡಿತ್ತು. ಇದಾದ ನಂತರ ಈಗ 2 ದಿನದಲ್ಲಿ ಸರ್ಕಾರ ಈ ಒಂದು ಕುಟುಂಬಕ್ಕೆ ಹಣ ಜಮಾ ಮಾಡಿದೆ. ಹೀಗಾಗಿ ಆ ಕುಟುಂಬ ಬಹಳಷ್ಟು ಸಂತೋಷದಿಂದ ಇದೆ. ಆ ಕುಟುಂಬದ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಇವತ್ತು ನಿಮ್ಮ ಏನು ಅಕೌಂಟ್ಗೆ ಸರ್ಕಾರ 5 ಲಕ್ಷ ರೂಪಾಯಿಯನ್ನ ಜಮಾ ಮಾಡಿದೆ, ಏನ್ ಹೇಳ್ತೀರಿ? ಖುಷಿ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ನಾವು ಮನಿ ಜನ ಒಂದು ತೋರಿಸ್ತೀನಿ ಅಂದಾರಿ. ಇವತ್ತು ನಾಳೆ ನಾಡ್ದ ತೋರಿಸ್ತೀನಿ ಅಂದಾರಿ. ಪಂಚಾಯತ್ ನಾವು ಚಲೋ ಮಾಡ್ಕೊಂತೀವಿ. ಈಗ ಸರ್ಕಾರ ನಿಮಗ ಗಣರಾಜ್ಯೋತ್ಸವ ದಿನ ಏನೇನ್ ಭರವಸೆಗಳನ್ನು ಕೊಟ್ಟಿತ್ತು, ಅಷ್ಟ್ರ ಎಷ್ಟು ಭರವಸೆಗಳನ್ನು ಈಡೇರಿಸಿದೆ? ಈಗ ಕೆಲಸನು ಕೊಟ್ಟಾರಿ, ಇದನ್ನ ಅನ್ನ ಹಾಕ್ಯಾರ, ಅನ್ನ ಹಾಕ್ಯಾರ. ಇನ್ನು ಒಂದ್ ಸ್ವಲ್ಪ ಸಹಾಯ ಮಾಡ ನೀನು ನಾ ಬೇಡ್ಕೊಂತೀನಿ. ಏನಂತ? ಇನ್ನೊಂದ್ ಸ್ವಲ್ಪ ಸಹಾಯ ಹಾಕ್ಬೇಕು, ಮನಿ ಕಟ್ಟಕ. ಮನಿ ಹಾಕ ಅಂದ್ರೆ ಮನಿ ಈಗ ಸಾಕಾಗೋದಿಲ್ಲ. ಮನಿ ಒಂದ್ ಸ್ವಲ್ಪ ಕಮ್ಮಿ ಆಗ್ತದೆ, ಇನ್ನೊಂದ್ ಸ್ವಲ್ಪ ಹಾಕ ನೀನು ನಾ ಬೇಡ್ಕೊಂತೀನಿ. ಈಗ ನಿಧಿ ಸರ್ಕಾರಕ್ಕೆ ಕೊಟ್ಟಂತ ಏನು ಪ್ರಜ್ವಲ್ ರೀತಿ ಅದಾನೆ ಅವನು ಮಾತಾಡ್ತೀನಿ. ಇವತ್ತು ನಿಮ್ಗ ಮನಿ ಕಟ್ಕೊಳ್ಳೋದಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡೈತಿ, ಅಂದ್ರೆ ಏನು ಅಕೌಂಟ್ಗೆ ಜಮಾ ಮಾಡೈತಿ. ಕಳೆದ 2-3 ದಿನಗಳಿಂದ ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿ ಕೂಡ ಮಾಡಿತ್ತು, ಇನ್ನು ನಿಮ್ಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ. ಇವತ್ತ ಜಮಾ ಆಗೈತಿ, ಏನ್ ಹೇಳ್ತಿ? ಏನ್ ಹೇಳ್ತಿ? ಯಾಕಂದ್ರ ನಿಮ್ಗ ಹಣ ಜಮಾ ಆಗುತ್ತೋ ಏನಿಲ್ಲ ಗೊಂದಲಾಗಿದ್ರಿ, ಏನಾಗುತ್ತೋ ಏನಿಲ್ಲ ಅಂತ ಭಯಭೀತರಾಗಿದ್ರಿ. ಇವತ್ತ ಸರ್ಕಾರ ನಿಮ್ಗ ತಾಯಿಗೆ ಕೆಲ್ಸಾನು ಕೊಟ್ಟೈತಿ, ಕೆಲಸ ಮಾಡ್ತಾ ಇದ್ರಿ ಈಗ ಆಲ್ರೆಡಿ. ಮತ್ತೀಗ ಹಣ ಕೂಡ ಜಮಾ ಮಾಡಿದಾರ, ಇನ್ನೇನ್ ಮನಿ ಕಟ್ಟಿಸ್ಕೊಳ್ಳೋದು ಒಂದು ಬಾಕಿ ಐತಿ, ಏನ್ ಹೇಳ್ತಿ? ಅಮ್ಮ, ಏನ್ ಹೇಳ್ತೀರಿ? ಇವತ್ತು ಸಾಕಷ್ಟು ಗೊಂದಲದಾಗಿದ್ರಿ, ಮತ್ತ ಹಣ ಕೂಡ ಜಮಾ ಮಾಡಿಲ್ಲ, 10-12 ದಿನ ಆಯ್ತು ಜಮಾ ಮಾಡಿಲ್ಲ ಅಂತ ನ್ಯೂಸ್ ಫಸ್ಟ್ ಮುಂದೆ ಅಳಲು ತೋಡ್ಕೊಂಡಿದ್ರಿ. ಈಗ 2 ದಿನಗಳ ನಂತರ ಮತ್ತೆ ಹಣ ಜಮಾ ಮಾಡಿದ್ರೆ 5 ಲಕ್ಷ ರೂಪಾಯಿ, ಇನ್ನೇನ್ ಮನಿ ಕಟ್ಟಿಸ್ಕೊಳ್ಳೋದು ಬಾಕಿ ಐತಿ, ಏನ್ ಹೇಳ್ತೀರಿ? ಒಟ್ಟಾರೆಯಾಗಿ ನಿಮ್ಮ ಮಗಳಿಗೆ ಒಂದು ಉದ್ಯೋಗ ಕೂಡ ಕೊಟ್ಟರು ಸರ್ಕಾರದಿಂದ, ಮತ್ತ ಹಣ ಕೂಡ ಜಮಾ ಮಾಡಿದಾರೆ, ಏನ್ ಹೇಳ್ತೀರಿ ಈ ಸಂದರ್ಭದೊಳಗ? ಈಗ ನಮ್ಮ ಮಗಳು ನೀರ ನಿಂತಾಳ ಅಂದಿವ್ರಿ, ಈಗ ಆಕಿಗೆ ಚಲೋ ಆಗೈತ್ರಿ, ನಮಗೂ ಚಲೋ ಆಗೈತಿ. ಆದ್ರ ಈಗ ಹಾಕಿಸ್ತೀವ್ರಿ, ಅವ್ರು ನಾಳೆ ಕೊಟ್ಟನಂದ್ರ ನಾಡ್ದ ಹಾಕಿಸ್ತೀವ್ರಿ, ಚಲೋ ಮಾಡ್ತೀವಿ ಕೆಲ್ಸಾನ. ಆಕಿದ ಕೆಲಸ ಚಲೋ ಆಗೈತ್ರಿ, ಅವ್ರು ಅಲ್ಲಿ ಗದಿಗ್ ಹೊಂಟಾರ್ರಿ. ಅದಕ್ಕಿದು ಚಲೋ ಆಗೈತ್ರಿ, ಏನ್ ಮಾಡಿಸ್ತೀವಿ ಅಂತ ಹೇಳಿ ಅಂದ್ರಿ ಸಿದ್ದು ಪಾಟೀಲ್ ಅವ್ರು ಹೇಳ್ಯಾರ್ರಿ. ಈಗ ರೊಕ್ಕ ಹಾಕ್ಯಾರ್ರಿ, ಇವತ್ತು ಚೆಕ್ ಮಾಡ್ಸಿ ಬಂದಿ ಬಂದತ್ರಿ, ಹಣನೂ ಬಂದತಿ. ಅದ್ ನಾಳೆಗ ಅದ್ ಮನಿ ಕೊಟ್ರ ನಾಳೆಲಿಂದ ಚಲೋ ಮಾಡ್ತೀವ್ರಿ. ಒಟ್ಟಾಕಿ ಚಲೋ ಮಾಡಿ ಅದನ್ನ ಹಾಕ್ಸಕ್ ನಿಂತಿಂದ ಮತ್ತೆ ತಿನ್ನಿಟ್ಟು ಹಾಕ್ರಿ ಅಂತ ಕೇಳೋದ್ರಿ. ಈಗ ಆಗೋದಿಲ್ರಿ ಅದು ಅಟ್ಕೊಂಡ್. ಈಗ ಏನಂದ್ರೆ ತಮ್ಗ ಅದ್ರ ಹೆಂಗ ಬರ್ತೈತಿ ಹಂಗ ಅವ್ರಿಗೆ ಹಾಕೊಂತ ಹೋಗ್ರಿ ಅಂತ ಎಷ್ಟಾಗಿ ಹೇಳೋದ್ರಿ ಅವ್ರಿಗೆ ಬೇಡ್ಕೊಳ್ಳೋದ್ ನಾವೀಗ. ನಾವು ಹೋಗೈತಿ, ನಮ್ದು ಕಷ್ಟ ಆಗಿತ್ತು, ನಮ್ಗೀಗ ಅದು ಖುಷಿ ಆಗೈತ್ರ, ಆದ್ರೂ ನಮ್ದೆಲ್ಲ ಮಾಡ್ರಿ ಅಂತ ಹೇಳಿ ಹೂಣ್ರಿ ಅಂತ ಹೇಳಿ ಇಲ್ಲಿಗೆ ತಂದು ಕೊಟ್ಟಾರ್ರಿ. ರೊಕ್ಕನು ಬಂದೈತಿ. ಈಗ ಒಂದಿಟ್ಟಾಕಿ ಕೆಲಸದ್ದು ಐತಿ, ಮನಿದ ಒಂದ್ ನಾಳೆ ತೋರಿಸಿ ಅದನ್ನ ಕೆಲಸ ಸಜ್ಜು ಮಾಡ್ರಿ ಅಂತ ಹೇಳ್ಯಾರ ನಮ್ಗೆ ಸಿದ್ದು ಪಾಟೀಲ್. ತೋರಿಸ್ತೀವ್ರಿ ನಾವು ಅಂತ ಹೇಳ್ಯಾರ್ರಿ, ಅವ್ರ ಪಂಚಾಯತಿಯವ್ರಿಗೆ ಹೇಳ್ತೀವಿ ಅಂತ ಹೇಳಿ. ಸರ್, ಏನ್ ಹೇಳ್ತೀರಿ? ಯಾಕಂದ್ರೆ ಈಗ ಆಲ್ರೆಡಿ ಹಣ ಕೂಡ ಜಮಾ ಮಾಡಿದೆ ಸರ್ಕಾರ, ಮತ್ತೆ ಈ ಮನಿ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಸಾಕಾಗಲ್ಲ ಅಂತ ನಿಮ್ ತಾಯಿಯವ್ರು ಹೇಳ್ತಾರ, ಮತ್ತ ನಿಮ್ ತಂಗಿಯವರು ಹೇಳ್ತಾ ಇದಾರ, ಏನ್ ಹೇಳ್ತೀರಿ ಈ ಸಂದರ್ಭದೊಳಗ? ಏನಿಲ್ಲ, ಮನಿ ಕಟ್ಟಕ್ ಚಲೋ ಮಾಡ್ತೀರ, ಮುಂದ್ ಬರ್ತಾ ಅದ ದುಡ್ಡು ಅವ್ರಿಗೆ ಗೊತ್ತಾಕತಿ. ಮನಿ ಹೆಂಗ್ ಹೋಗತಿ ಹಂಗ ದುಡ್ಡಿಂದ. ಯಾಕಂದ್ರೆ ಈಗ 5 ಲಕ್ಷ ರೂಪಾಯಿದಾಗ ಈಗ ಮನಿ ಯಾವ ಆಗುದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ನೋಡು ಸಹಾಯ ಮಾಡ್ರಿ ಅಂತ ಇಷ್ಟ ಕೇಳಿದ್ರಿ ಅವ್ರನ್ನ. ಈಗ ಹಣ ಕೂಡ ಜಮಾ ಆಗೈತಲ್ಲ, ಇದ್ರಲ್ಲಿ ಮಾಡ್ತೀವ್ರಿ, ಮನಿ ಕಟ್ಸಕ್ ರೆಡಿನ ಮಾಡ್ತೀವ್ರಿ. ಈಗ ಅವ್ರ ಜಾಗ ಒಂದ್ ತೋರ್ಸಿದ್ರ ಕಟ್ತೀವ್ರಿ, ಮುಂದ ಅವ್ರು ಬಿಟ್ಟಿದ್ರಿ ಅದ. ಯಾಕಂದ್ರೆ ಈಗ ನಾವ್ ಕೇಳೋದ್ ಧರ್ಮಕ್ಕೆ ಕೇಳಿದ್ರೆ ಕೊಡೋದು ಬಿಡೋದು ಅವ್ರ ಧರ್ಮ. ಈಗ ಕಳೆದ ಒಂದು 10-12 ದಿನ ಆಗಿತ್ತು ನಿಮ್ಗೆ ಅಕೌಂಟಿಗೆ ಜಮಾ ಆಗಿರ್ಲಿಲ್ಲ ಹಣ, ಮಾಡ್ತಾರನಿಲ್ಲ ಗೊಂದಲಾಗಿದ್ರಿ. ಈಗ ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡಿತ್ತು. ಅದಾದ ನಂತರ 2 ದಿನಗಳ ನಂತರ ಮತ್ತೆ ಈಗ ನಿಮ್ಗೆ ಹಣ ಜಮಾ ಮಾಡಿದೆ ಸರ್ಕಾರ, ಏನ್ ಹೇಳ್ತೀರಿ ಇವತ್ತು? ಏನ್ ಸಿದ್ದು ಪಾಟೀಲ್ ಜಮಾ ಆಗೈತಿ ಅಲ್ಲಿ ನೋಡಪ್ಪ ಅಂತಂದ್ರಿ,
ಅವ್ರ ಜಮಾ ಆಗೈತ್ರಿ. ಈಗ ಮಾನ್ಯ ನಿನ್ನೆ ಫೋನ್ ಹಚ್ಚಿ ಹೇಳಿದ್ರಿ ಅವ್ರು, ಹಿಂಗಪ್ಪ ನೋಡಪ್ಪ ನಿಮ್ ಇದ್ರ ಮೊಬೈಲ್ನಾಗ ಬಂದ್ರ ಚೆಕ್ ಮಾಡಿ ನೋಡಪ್ಪ ಅಂದ್ರ, ಇಲ್ರಿ ನಾ ನೋಡಿಲ್ಲ, ನಾ ಮನ್ಯಾಗ ಅದ್ರ ನಾವ್ ಗದಿನಾಗ ಅದೀನ್ರಿ, ಹೋಗಿ ನೋಡ್ತೀನಿ ಅಂತ ಅಂದ್ವಿ. ನಿನ್ನೆ ಆಯ್ತಾರ ಇತ್ತ, ಹಂಗ ಸುಮ್ನೆ ಇದ್ವಿ. ಇವತ್ತು ನೋಡಿದ್ವಿ ಜಮಾ ಆಗೈತ್ರಿ. ಅದು ಅದಕ್ಕೆ ಅವ್ರಿಗೆ ನಾವು ಏನು ಕಟ್ಟಾಗಿಲ್ಲ. 5 ಲಕ್ಷ ರೂಪಾಯಿ ಪೂರ್ತಿ ಜಮಾ ಯಾವ್ದು 5 ಲಕ್ಷ ರೂಪಾಯಿ ಪೂರ ನಾನು ಅಕೌಂಟ್ ನೋಡಿಲ್ಲ. ನಾನ್ ನೋಡಿದ್ರ ನಮ್ಗೆ ಗೊತ್ತಾಕಿತ್ತ. ಅವ್ ನಾನ್ ನೋಡಿಲ್ಲ, ಒಟ್ಟು ಜಮಾ ಆಗೈತೆ ಅಂದ್ರೆ ಅಷ್ಟ ನಾ ಜಮಾ ಆಗೈತೆ ಅಂತ ಖುಷಿ ಆಗೈತ್ರಿ. ನ್ಯೂಸ್ ಎಲ್ಲಾ ನ್ಯೂಸ್ನವ್ರಿಗೆ ನಮ್ಗೆ ಧನ್ಯವಾದಗಳು. ನ್ಯೂಸ್ನವ್ರಿಗೆ ಧನ್ಯವಾದಗಳು. ನ್ಯೂಸ್ ಪ್ರೆಸ್ನವ್ರಿಗೆ ಧನ್ಯವಾದಗಳು. ಈಗ ಈ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಮತ್ತೆ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತಂತ ಏನು ರಜಿಯಾ ಬೇಗಂ ಅವರು ಸದಸ್ಯರು ಇದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಏನು ಸಾಕಷ್ಟು ದಿನಗಳಿಂದ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತಿದ್ರಿ, ನೀವು ಪ್ರಾಮಾಣಿಕವಾಗಿ ಏನು ಪ್ರಜ್ವಲ್ ನಿಮ್ ಕಡೆ ಏನು ನಿಧಿ ತಂದು ಕೊಟ್ಟಿದ್ದ ಅದನ್ನ ಸರ್ಕಾರಕ್ಕೆ ಕೂಡ ನೀವು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡೋದ್ರಲ್ಲಿ ಪ್ರಯತ್ನ ಸಾಕಷ್ಟು ನಿಮ್ದು ಸಹಕಾರ ಇದೆ. ಈ ನಿಟ್ಟಿನೊಳಗೆ ಇವತ್ತು ಅವ್ರ ಮನಿ ಕಟ್ಟುವ ಸರ್ಕಾರ ಕೂಡ 5 ಲಕ್ಷ ರೂಪಾಯಿ ಜಮಾ ಮಾಡಿದೆ. ಏನ್ ಹೇಳ್ತೀರಿ ಒಟ್ಟಾರೆಗೆ? ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ 5 ಲಕ್ಷ ಈ ಸದ್ಯ ಈಗಿನ ಲೆಕ್ಕಕ್ಕೆ ಸಾಲೋದಿಲ್ಲ ಅಂತ ಅನ್ಕೊಂಡಿವಿ ಸರ್. ಈಗ ನಮ್ಮ ಭಾಗದ MLA ಅವರಾದಂತ CC ಪಾಟೀಲ್ ಅವರು ಭರವಸೆ ಕೊಟ್ಟಿದ್ದಾರೆ. ಅವರು ಇಲ್ಲ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಅಂತ ಹೇಳ್ಯಾರ. ಆದ್ರೆ HK ಪಾಟೀಲ್ ಸರ್ಗೂ ಸಾಹೇಬ್ರಿಗೂ ಮತ್ತು ನಮ್ಮ ಸಿದ್ದು ಪಾಟೀಲ್ ಸರ್ಗೂ ತುಂಬಾ ಧನ್ಯವಾದ ಹೇಳ್ತೀನಿ. ಈ 5 ಲಕ್ಷ ತಗೊಂಡು ಈಗ ನಾಳೆ ಪಂಚಾಯತಿ ಈಗ 5 ಲಕ್ಷ ತಗೊಂಡು ಈಗ ಕಟ್ಟಕ್ಕೆ ಆಗೋದಿಲ್ಲ ಸರ್, ಕಟ್ತೀನಿ ಅಂತ ಹೇಳ್ಯಾರ ಸರ್. ಆದ್ರೆ ಜಾಗ ಇನ್ನೂ ತೋರಿಸಿಲ್ಲ. ನಾಳೆ ಪಂಚಾಯತಿಗೆ ಹೋಗಿ ಆ ಜಾಗ ಎಲ್ಲಿ ಏನಂತಂದು ತಿಳ್ಕೊಂಡು ಬಂದ್ಮೇಲೆ ಅದು ಇದನ್ನ ಏನಂದ್ರ ಬೇಸ್ಮೆಂಟ್ ಮಾಡ್ತಾರ ಸರ್. ಅದನ್ನ ಮಾಡಿಂದ ಮತ್ತೆ ಏನೋ ಹಂತದಾಗ ಏನೋ ಕಡಿಮೆ ಆದಾಗ ಮತ್ತೀಗ ಯಾರನ್ನ ಕೇಳ್ಬೇಕು ಸರ್? ಅವು ಈಗ MLA ಅವ್ರನ್ನ ಕೇಳ್ಬೇಕು, ಆನಂತರ ನಮ್ಮ ಭಾಗದ ಸಚಿವರನ್ನ ಕೇಳ್ಬೇಕು ಸರ್. ನಾನು ಮನವಿ ಮಾಡ್ಕೊಂತೀನಿ ಸರ್ಗೆ, HK ಪಾಟೀಲ್ ಸರ್ಗೂ ಮತ್ತು ಸಿದ್ದು ಪಾಟೀಲ್ ಸರ್ಗೂ CC ಪಾಟೀಲ್ ಸರ್ಗೂ ಗದ್ದೆಗೌಡರಿಗೂ ನಾನು ಮನವಿ ಮಾಡ್ಕೊಂತೀನಿ. 5 ಲಕ್ಷ ಸಾಲೋದಿಲ್ಲ ಅಂತಂದು ಸದಸ್ಯರ ಮಾತು. ಇನ್ನೂ ಸ್ವಲ್ಪ ಅವ್ರ ಮನೆ ಕಟ್ತಾ ಹೋದಾಗೆಲ್ಲ ನೀವು ಇನ್ನೊಂದು ಸ್ವಲ್ಪ ಸಹಾಯ ಮಾಡ್ರಿ ಅಂತಂದು ನನ್ನ ಮನವಿ ಸರ. ಆದ್ರೆ ಎಲ್ಲಾ ಚಾನಲ್ನವ್ರಿಗೂ ಧನ್ಯವಾದ ಹೇಳ್ತೀನಿ ಸರ್. ನ್ಯೂಸ್ ಫಸ್ಟ್ನವ್ರಿಗೆ ಮಾತ್ರ ತುಂಬಾ ಧನ್ಯವಾದ ಸರ್. ಪಬ್ಲಿಕ್ ಆಗ್ಬೋದು, ಎಲ್ಲಾ ಚಾನಲ್ನವ್ರಿಗೆ ಒಟ್ಟಾರೆ ಧನ್ಯವಾದ ಹೇಳ್ತೀನಿ ಸರ್. ಬಹಳ ಖುಷಿ ಆಗುತ್ತೆ ಸರ್. ಇದಿಷ್ಟು ಈ ಕುಟುಂಬದ ಮಾತು. ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ಏನು ಸರ್ಕಾರ ಭರವಸೆಗಳನ್ನ ಕೊಟ್ಟಿತ್ತು, ಆ ಭರವಸೆಗಳನ್ನ ಬಹುತೇಕ ಈಡೇರಿಸಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಆ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಈಗಾಗಲೇ ಜಮಾ ಮಾಡಿದೆ. ಜೊತೆಗೆ ಈಗಾಗಲೇ ಆ ಮಹಿಳೆ ಪ್ರಜ್ವಲ್ ರೀತಿ ಅವರ ತಾಯಿ ಕೂಡ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ D ಗ್ರೂಪ್ ನಲ್ಲಿ ಈಗಾಗಲೇ ಕೆಲಸ ಕೂಡ ಆರಂಭ ಮಾಡಿದ್ರೆ, ಕೆಲಸ ಕೂಡ ಹೋಗ್ತಾ ಇದ್ರೆ. ಒಟ್ಟಾರೆ ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಗೊಂದಲದಲ್ಲಿ ಇದ್ದಂತ ಆ ಕುಟುಂಬಕ್ಕೆ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಮಾಡಿ ಆ ಕುಟುಂಬದ ಬೆಂಬಲಕ್ಕೂ ಕೂಡ ನಿಂತಿತ್ತು. ಜೊತೆಗೆ ಇವತ್ತು ಏನು ಆ ಕುಟುಂಬ ಒಂದ್ ರೀತಿ ನೆಮ್ಮದಿ ನಿಟ್ಟುಸಿರು ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.